ಸಾರಾ ಮಹೇಶ್ ಅವರೇನು ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತ ಎಷ್ಟು ಸೌಂಡ್ ಬರ್ಬೇಕೀಗ. ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಒಂದು ಗಾದೆ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಹೌದು ಆಂಜನೇಯದ ಕಡೆ ರಾಮ ಬರಲೇಬೇಕು, ರಾಮ ಇದ್ ಕಡೆ ಆಂಜನೇಯ ಇರಲೇಬೇಕು, ಸೀತಾ ಮಾತೆ ಆಮೇಲೆ ಬರಬೇಕು. ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರವ, ನನ್ನ ಗಂಡನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳಾಯ್ತಲ್ಲವ್ವ. ಅವನು ಹೋದಾಗ್ಲಿಂದ ನನ್ನ ಕಂದ ನನ್ನ ಹೊಟ್ಟೆಗೆ ಅನ್ನ ನೀರಂತೂ ಸೇರ್ತಿಲ್ಲವ್ವ. ತಲೆಯಲ್ಲಿ ನೆರೆ ಬಂದಿವ ನನ್ನ ಮುದಿ ಸೌದಿಗೆ ಹೊಲ್ಕಂಡ್ ಕುಂತವನಲ್ಲವ್ವ. ಹೇ ಅವನ ಹಾವಾದ್ರು ಗಚ್ಚ ಬಾಗ, ಸೇಳಾದ್ರು ಗುರ್ಕ ಬಾಗ, ನಾಗಾರ ಬರುವ ಬಂದು ನನ್ನಾಡಿ ಕಾಯಲಾಗ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯ ಬಾಗ, ಕನ್ನ ಅವನ ಸಂದೊಡಿಯ ಬಡೆ. ತನ್ನ ಭಾವನಾದ ನಂಜುಂಡೇಶ್ವರರನ್ನ ಕರೆಯೋದು 3 ಮಾತು ಕರೆದು, ಕೂಗೋದು 3 ಮಾತು ಕೂಗಿ. ಒಂದ್ಸಲ ಜೋರ ಕೂಗಿ ನೋಡೋಣ. ಆರ ಮಹೇಶ್ ಸರ್ ಅವ್ರಿಗೆ ಕೂಗಿ ಕಕ್ಕವನೇ ತೇಜಿಯಲ್ಲಿ ಏರಿ ಹಿಂದುರುಗಿ ಹೊರಟಾಳಲ್ಲೋ ರಬ್ಬೆ ಉತ್ನಳ್ಳಿ ಮಾರಿ. ತನ್ನ ತಾನ ತನ್ನಾನಿ ತಾನ 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 ತನ್ನ ಏನಂತೀರ ಸರ್? ನಿಜವಾಗ್ಲೂ ಇವತ್ತು ನಮ್ಮ ಕೇರನಗರ ತಾಲೂಕಿನ ಇವತ್ತು ಈ ದಿನವನ್ನು ನೆನೆಸ್ಕೋಬೇಕು. ನಮ್ಮ ತಾಲೂಕಿನ ಎಲ್ಲ ಜನರು, ಸ್ನೇಹಿತರು, ಬಂಧು ಬಾಂಧವರು ಎಲ್ಲರೂ ಸೇರಿ ಇವತ್ತು ಮಹೇಶ್ ಅಣ್ಣನ ಹುಟ್ಟುಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಮಹೇಶ್ ಅಣ್ಣಗೆ ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ತಾರೆ. ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ಮಹೇಶ್ ಅಣ್ಣವರು, ಕೊಡುಗೈ ದಾನಿಯವರು, ಅವ್ರಿಗೆ ಸದಾ ಮುಂದೆ ಕೂಡ ಅವರು MLA ಆಗಿ ಮಂತ್ರಿ ಆಗ್ಬೇಕು ಅಂತ ಕೇಳ್ಕೊತಾರೆ. ಈಗ ಅಣ್ಣ ಬರ್ತ್ಡೇನ ನಾವು ಆಚರಣೆ ಮಾಡ್ಕೊಳ್ಳೋಣ ಅಂತ ಅಭಿಮಾನಿಗಳೆಲ್ಲ ನಾವು ಮಾಡ್ತೀವಿ ಅಂತ. ಖಂಡಿತ ಪ್ರತಿ ವರ್ಷ ನಾವು ಇದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳೆಲ್ಲ ಸೇರಿ ಬರ್ತ್ಡೇನ ಆಚರಣೆ ಮಾಡ್ತೀವಿ. ಅಧಿಕಾರ ಇಲ್ಲದಿದ್ರು ಸಮಾಜಮುಖಿ ಕಾರ್ಯಕ್ರಮ ಅವರು ನಿಲ್ಸೇ ಇಲ್ವಲ್ಲ. ಅವರು ಸೋಲಿ ಗೆಲ್ಲಿ ಹಿಂದಿನಿಂದನೂ ಕೂಡ ಸಮಾಜಮುಖ ಕಾರ್ಯಕ್ರಮಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ, ಮುಂದೂ ಕೂಡ ಮಾಡ್ತಾರೆ. ಅವರು ಯಾವಾಗ್ಲೂ ಕೂಡ ನಮ್ಮ ಕೇರಳದ ಬಡತ ಜನಗಳನ್ನ ಕೈ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ಇವತ್ತು ವೈದ್ಯಕೀಯ ಅವ್ರ ಮಗ ಡಾಕ್ಟರ್ ಆಗಿ ಇವತ್ತು ಸುಮಾರು ಒಂದು 7,000 to 8,000 ಪೇಷಂಟ್ಗಳನ್ನ ನೋಡಿದ್ದಾರೆ. ಆಮೇಲೆ ಒಂದು 500 ಜನಕ್ಕೇನು ಕನ್ನಡಕಗಳು ವಿತರಣೆ ಮಾಡಿದ್ದಾರೆ. ಹೌದು, ಡಾಕ್ಟರ್ ಸಾರಾ ಧನುಷ್ ರವರು ಕೂಡ
ಅಪ್ಪನಿಗಿಂತ ಹೆಚ್ಚಾಗಿ ಒಂದ್ ಕೈ ಮಿಗಿಲಾಗಿ ಕೂಡ ಕೇರನಗರ ತಾಲೂಕಿನ ಜನತೆ ಜೊತೆ ಬೆರೆತು ಅವರ ಕೈಲಾದ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಅವರ ಮಕ್ಕಳು ಕೂಡ ನಮ್ಮ ಕೇರನಗರದ ಜನತೆ ಕೂಡ ಪುಣ್ಯ ಮಾಡಿದ್ರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. 60 ವರ್ಷದ ಹುಟ್ಟುಹಬ್ಬ ಆಚರಣೆಗೆ ನೀವು ಶುಭ ಕೋರಕ್ಕೆ ಬಂದಿದ್ದೀರಾ ಕೇರಳಕ್ಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಇವತ್ತು ಜನರ ಅನಿಸಿಕೆ ಬಗ್ಗೆ ನಿಮ್ಮ ಅನಿಸಿಕೆ. ನನ್ನ ಸ್ನೇಹಿತರಾದಂಥ ಸಾರಾ ಮಹೇಶರು 60 ವರ್ಷದ ಹುಟ್ಟುಹಬ್ಬವನ್ನು ಅವರು ಆಚರಿಸ್ಕೊತಾ ಇರೋದಕ್ಕಿಂತ ಅವರ ಸಾರಾ ಮಹೇಶ ಬಳಗದವರು ಆಚರಿಸ್ತಾ ಇರೋದು ಭಾರಿ ಸಂತೋಷದ ವಿಚಾರ. ಇವರು ಅವರ ಸಮಾಜದ ಸೇವೆ ಇವತ್ತು ನಿರಂತರವಾಗಿ ತಾಲೂಕಿನಲ್ಲಿ ಆಗಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೋದು, ಮುನ್ನೂರು ವ್ಯಕ್ತಿಗಳಿಗೆ ಸಹಕಾರ ಆಗ್ಬೋದು, ಸಹಾಯ ಆಗ್ಬೋದು, ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಸಿಂಗಲ್ ಪ್ಯಾರೆಂಟ್ಗೆ ಸಹಾಯ ಮಾಡ್ತಕ್ಕಂಥದ್ದೆಲ್ಲ ನೋಡಿದಾಗ ನಿಜವಾದಂಥ ಸೇವಕ ಕೇರಳದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಅವರಿಗೆ ಯಶಸ್ವಿಯಾಗಿ ಮುಂದೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮ್ಮ ನಾಯಕರು ಆದಂಥ ಸನ್ಮಾನ್ಯ ಸಾರಾ ಮಹೇಶ್ ಅವರ 60ನೇ ವರ್ಷ ಹುಟ್ಟುಹಬ್ಬ ಇವತ್ತು ನಮಗೆಲ್ಲ ತುಂಬ ಸಂತೋಷ ತಂದಿದೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ, ಆಯುಷು, ಇನ್ನು ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೇರನಗರ ತಾಲೂಕಿನಲ್ಲಿ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ಮೀಡಿಯಾದವರು ಬಂದು ನೋಡ್ತಾ ಇರ್ಬೋದು. ನೀವು ನೋಡುವಂತ ಸಂದರ್ಭದಲ್ಲಿ ಬೆಳಿಗ್ಗೆ 7 ಗಂಟೆ ಕಾರ್ಯಕ್ರಮ ಶುರುವಾಗಿರುವಂತದ್ದು, ರಾತ್ರಿ 10:30 ಆದ್ರೂ ಸಹ ನೀವು ಜನ ನೋಡ್ತಾ ಇರ್ಬೋದು, ಕಾರ್ಯಕರ್ತರ ಹುಮ್ಮಸ್ ನೋಡ್ತಾ ಇರ್ಬೋದು. ಈ ಕಾರ್ಯಕರ್ತರಿಗೋಸ್ಕರ ಇಲ್ಲಿನ ಜನರ ಕಷ್ಟ ಕಾರ್ಪಣ್ಯಕ್ಕೆ ಧ್ವನಿಗೂಡಿಸುವಂತ ನಮ್ಮ ನಾಯಕರು ಈ ತರ ಹುಟ್ಟುಹಬ್ಬಗಳನ್ನ ಇನ್ನೂ 16 ವರ್ಷಗಳ ಕಾಲ ಅವರು ಆಚರಿಸ್ಕೋಬೇಕು ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರು ಮತ್ತೆ ಈ ತಾಲೂಕಿನ ಜನರ ಇಷ್ಟ, ಅವರ ಅನಿಸಿಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯುಸ್ ಹೆಚ್ಚೆಚ್ಚು ಕೊಡ್ಲಿ, ಅಧಿಕಾರ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.